ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಸಂಘಟನಾ ಯುಕ್ತಿ ರೈತ ಶಕ್ತಿ, ರೈತ ಉತ್ಪಾದಕ ಕಂಪನಿಗಳ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಹಾಸನ. ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಂಘಟನಾ ಯುಕ್ತಿ ರೈತ ಶಕ್ತಿ. ಆತ್ಮೀಯ ರೈತ ಬಾಂಧವರೇ, ರೈತ ಉತ್ಪಾದಕ ಕಂಪನಿಗಳ ಕುರಿತಂತಹ ಪ್ರಾಯೋಜಿತ ಸರಣಿ ಸಂಘಟನಾ ಯುಕ್ತಿ ರೈತ ಶಕ್ತಿ, ಈ ಸರಣಿಯ ಕಡೆಯ ಕಂತು ಇಂದು ಪ್ರಸಾರವಾಗ್ತಾ ಇದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಯಶಸ್ಸಿನ ಸೂತ್ರಗಳು, ಈ ಕುರಿತಂತೆ ಹಾಸನದ ಸ್ವಯಂ ಸೇವಾ ಸಂಸ್ಥೆಯ ತಾಂತ್ರಿಕ ಸಲಹೆಗಾರರಾದ ಎಸ್ ಸುಹಾಸ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಯಶಸ್ಸಿನ ಸೂತ್ರಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತು ಈ ರೈತ ಉತ್ಪಾದಕ ಸಂಸ್ಥೆಗಳು ಏನಿದ್ದಾವೋ ಇವು ಹೆಚ್ಚು ಜನಪ್ರಿಯ ಆಗ್ತಾ ಇದ್ದಾವೆ. ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಇವುಗಳ ಸ್ಥಾಪನೆ ಆಗ್ತಾ ಇದೆ. ಬಹಳ ಚೆನ್ನಾಗಿ ಕಾರ್ಯಚಟುವಟಿಕೆಯನ್ನು ಕೂಡ ಮಾಡ್ತಾ ಇದ್ದಾವೆ. ಅದೇ ರೀತಿ ಕೆಲವೊಂದು ಸಂಸ್ಥೆಗಳು ಪ್ರಾರಂಭ ಆಗುವವರೆಗೆ, ಸ್ಥಾಪನೆ ಆಗುವವರೆಗೆ ಉತ್ಸಾಹವನ್ನು ತೋರಿಸಿ ಆನಂತರ ಬರತಕ್ಕಂತಹ ಅನೇಕ ಅಡೆತಡೆಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಆಗದೆ ಅವು ಇರುವಂತಹ ಸ್ಥಿತಿಯಲ್ಲೇ ಇರುವಂತದ್ದನ್ನು ಕೂಡ ನಾವು ಗಮನಿಸಬಹುದು. ಈ ನಿಟ್ಟಿನಲ್ಲಿ ಯಾವುದೇ ಒಂದು ರೈತ ಉತ್ಪಾದಕ ಸಂಸ್ಥೆ ಬಹಳ ಯಶಸ್ವಿಯುತವಾಗಿ ಮುನ್ನಡೆಯಬೇಕು ಅಂತ ಅಂದಾಗ ಏನೆಲ್ಲ ಸೂತ್ರಗಳನ್ನು ಪಾಲಿಸಬೇಕು, ಯಾವೆಲ್ಲ ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಆದ್ಯತೆಯನ್ನ ನೀಡಬೇಕು ಅನ್ನುವಂತಹ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಸಿರಿ ಖಾಸಗಿ ಕಂಪನಿಯ ನಿರ್ದೇಶಕರಾದ ಸುಹಾಸ್ ಅವರು. ಸುಹಾಸ್ ಅವರಿಗೆ ಸಾಕಷ್ಟು ಈ ಒಂದು ರೈತ ಉತ್ಪಾದಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದಂತಹ ಅನುಭವ ಇದೆ. ಸ್ಥಾಪನೆಗೆ ಅವರು ಕಾರಣಕರ್ತರಾಗಿದ್ದಾರೆ. ಈ ರೈತ ಉತ್ಪಾದಕ ಸಂಸ್ಥೆಗಳನ್ನ ಯಾಕೆ ಮಾಡಿಕೊಳ್ಬೇಕು, ಹೇಗೆ ಮಾಡಿಕೊಳ್ಬೇಕು, ಮಾಡಿಕೊಂಡ ನಂತರ ಅದನ್ನು ಹೇಗೆ ಮುನ್ನಡೆಸಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಸಂಸ್ಥೆಗಳಿಗೆ ಅವರು ಮಾರ್ಗದರ್ಶಕರಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗ ಅವರ ಅನುಭವಗಳು ಹೇಗಿದ್ದಾವೆ, ಈ ರೈತ ಉತ್ಪಾದಕ ಸಂಸ್ಥೆಯನ್ನ ಹೇಗೆ ಮುನ್ನಡೆಸಬೇಕು ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡ್ತೇವೆ. ಸುಹಾಸ್ ಅವರು ಈಗ ನಮ್ಮೊಂದಿಗೆ ಇದ್ದಾರೆ. ಸುಹಾಸ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ರೈತ ಉತ್ಪಾದಕ ಸಂಸ್ಥೆಗಳು ಇವತ್ತು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಸ್ಥಾಪನೆ ಆಗ್ತಾ ಇರುವಂತದ್ದನ್ನು ನಾವು ಗಮನಿಸಿದ್ದೇವೆ. ಸಾಕಷ್ಟು ಸಂಸ್ಥೆಗಳನ್ನ ನೀವು ಕೂಡ ಅದರ ಪ್ರಾರಂಭಕ್ಕೆ ಕಾರಣಕರ್ತರಾಗಿ ಇರುವಂತದ್ದು. ಈ ನಿಟ್ಟಿನಲ್ಲಿ ಒಂದು ಸ್ಥಾಪನೆಯಾದಂತಹ ರೈತ ಉತ್ಪಾದಕ ಸಂಸ್ಥೆ ಚೆನ್ನಾಗಿ ಕಾರ್ಯಚಟುವಟಿಕೆಗಳನ್ನು ಮಾಡಿಕೊಂಡು ಮುನ್ನಡೆಯಬೇಕು ಅಂತ ಅಂದಾಗ ಏನೆಲ್ಲ ಅಂಶಗಳು ಅದಕ್ಕೆ ಬಹಳ ಮುಖ್ಯ ಆಗುತ್ತೆ, ಮತ್ತೆ ಯಾವ ಒಂದು ಸಂಗತಿಗಳಿಗೆ ಹೆಚ್ಚು ಆದ್ಯತೆಯನ್ನ ನೀಡಬೇಕಾಗುತ್ತೆ, ಇಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿ. ಸರ್, ಈಗ ರೈತ ಉತ್ಪಾದಕ ಕಂಪನಿ ಸ್ಥಾಪನೆ ಆಗೋದಕ್ಕಿಂತ ಮುಂಚೆ ಸಾಕಷ್ಟು ಕೆಲವೊಂದು ಚಟುವಟಿಕೆಗಳನ್ನ ಮಾಡಬೇಕಾಗತ್ತೆ. ತುಂಬಾ ಮುಖ್ಯವಾಗಿ ಅಂತಂದ್ರೆ ಯಾವುದಕ್ಕೋಸ್ಕರ ನಾವು ರೈತ ಉತ್ಪಾದಕ ಕಂಪನಿಯನ್ನು ರಚನೆ ಮಾಡ್ತಾ ಇದ್ದೀವಿ ಅನ್ನೋ ಉದ್ದೇಶ ತುಂಬಾ ಕ್ಲಿಯರ್ ಆಗಿರ್ಬೇಕಾಗತ್ತೆ ರೈತರಿಗೆ. ಸೊ ಈಗ ನಾವು ರೈತ ಉತ್ಪಾದಕ ಕಂಪನಿಗಳನ್ನ ರಚನೆ ಮಾಡಿದ್ದೇ ಆಯ್ತು ಅಂತಂದ್ರೆ ಕೆಲವೊಂದ್ ಕಡೆ ನೋಡೋದಾಯ್ತು ಅಂದ್ರೆ ನಂಬರ್ ಬೇಸ್ಡ್ ಆಗ್ಬಿಟ್ಟಿದೆ. ಒಂದಿಷ್ಟು ಜನ ರೈತರನ್ನ ಸೇರಿಸಿ 1000 ಜನ ಆಯ್ತು ಅಂದ ತಕ್ಷಣ ರಚನೆ ಆಗೋಗುತ್ತೆ. ರಚನೆ ಮಾಡೋದು ತುಂಬಾ ಕಷ್ಟ ಅಲ್ಲ, ತುಂಬಾ ಈಸಿ ಅದು ರಚನೆ ಮಾಡೋದು. ಆದ್ರೆ ಸುಸ್ಥಿರವಾಗಿ ಆ ಸಂಸ್ಥೆನ ಕಾಲಕ್ಕೆ ನಡೆಸ್ಕೊಂಡು ಹೋಗುವಂತದ್ದು ಏನಿದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ. ಸೊ ಅದರಿಂದ ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ, ಕಂಪನಿನ ರಚನೆ ಮಾಡ್ಕೋಬೇಕಾದ್ರೆ ಆ ಧ್ಯೇಯೋದ್ದೇಶಗಳೇನಿದೆ ನಮಗೆ ತುಂಬಾ ಕ್ಲಿಯರ್ ಆಗಿರ್ಬೇಕು. ನಾವು ಉದಾಹರಣೆಗೆ ಹೇಳಬೇಕಂದ್ರೆ ನಾನು ಇನ್ಪುಟ್ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಗೊಬ್ಬರದ ಅಂಗಡಿ ಮಾಡ್ತೀನ, ನಾನು ಔಟ್ಪುಟ್ ಮಾರ್ಕೆಟಿಂಗ್ ಮಾಡ್ತೀನ, ಯಾವ್ಯಾವ ಬೆಳೆ ಮೇಲೆ ನಾನು ಫೋಕಸ್ ಮಾಡ್ತೀನಿ, ಹಾಗೂ ಮೌಲ್ಯವರ್ಧನೆ ಏನನ್ನ ಮಾಡ್ತೀನ, ಸುತ್ತಮುತ್ತಲಲ್ಲಿ ಯಾವ ಬೆಳೆಗಳಿದೆ, ಯಾವ ಬೆಳೆಗಳಿಗೆ ತುಂಬಾ ಬೇಡಿಕೆ ಇದೆ, ಹಾಗೂ ಅದಕ್ಕೆ ಬಯರ್ಸ್ ಯಾರಿದ್ದಾರೆ, ಈ ಮಾಹಿತಿಗಳು ಪ್ರತಿಯೊಂದೂ ನಮಗೆ ಮೊದಲೇನೆ ಇರಬೇಕಾಗತ್ತೆ. ಆ ಒಂದು ಮಾಹಿತಿನ ಇಟ್ಕೊಂಡು ನಾವು ರೈತ ಉತ್ಪಾದಕ ಕಂಪನಿನ ನಾವು ರಚನೆಗೆ ಮುಂದೆ ಹೋಗ್ಬೇಕಾಗತ್ತೆ. ಹಾಗೂ ರಚನೆ ಮಾಡುವಂತ ಸಮಯದಲ್ಲಿ ಏನಾಗತ್ತೆ, ರೈತರ ಆಯ್ಕೆ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್.
ಇಂಪಾರ್ಟೆಂಟ್. ನಾವೇನ್ ಹೇಳ್ತೀವಿ ಜಿಯೋಗ್ರಫಿಕಲ್ ಲೊಕೇಶನ್ ಅಂತ ಹೇಳ್ತೀವಿ. ಅಂದ್ರೆ ರೈತ ಉತ್ಪಾದಕ ಕಂಪನಿಗೆ ಒಳಪಡಬೇಕಾಗಿರುವಂತ ರೈತರು ಅಕ್ಕಪಕ್ಕದ ಹಳ್ಳಿಗಳಿಂದ ಹತ್ತತ್ರದಲ್ಲಿ ಇದ್ರೆ ತುಂಬಾ ಒಳ್ಳೇದು. ಅಂದ್ರೆ ನಾವೇನ್ ಹೇಳ್ತೀವಿ, ಒಂದು 10 ಕಿಲೋಮೀಟರ್ ಸುತ್ತಳತೆ ಒಳಗಡೆನೆ ರೈತರನ್ನ ಆಯ್ಕೆ ಮಾಡ್ಕೊಳ್ತು ಅಂತಂದ್ರೆ ಅವ್ರಿಗೆ ಏನಾಗುತ್ತೆ, ಆ ಕಂಪನಿ ಹತ್ತಿರದಲ್ಲೇ ಇರೋದ್ರಿಂದ ಕಂಪನಿಯಿಂದ ಬರ್ತಕ್ಕಂಥ ಸೇವೆಗಳು ಸೌಲಭ್ಯಗಳು ಏನೇ ಇರಬಹುದು ಇಮಿಡಿಯೇಟ್ ಆಗಿ ಅವರಿಗೆ ಬೇಗ ಸಿಗ್ತಾ ಹೋಗುತ್ತೆ. ಕಂಪನಿಯ ಜೊತೆಗೆ ಒಡನಾಟ ಏನಿದೆ ತುಂಬಾ ಹತ್ತಿರದಲ್ಲೇ ಇರುತ್ತೆ, ತುಂಬಾ ಹತ್ತಿರದಲ್ಲೇ ಇದ್ರಿಂದ ಬೆಳೀತಾ ಹೋಗುತ್ತೆ ಕಂಪನಿ. ದೂರದಲ್ಲಿದ್ದಂತ ರೈತರಿಗೆ ತಲುಪಿಸೋದು ಕಷ್ಟ ಆಗುತ್ತೆ, ಅವರಿಗೆ ಸರ್ವಿಸಸ್ ಆಗಿರ್ಬೋದು ಸೇವೆಗಳಾಗಿರ್ಬೋದು ಕೊಡೋದು ಕಷ್ಟ ಆಗುತ್ತೆ. ಅದರಿಂದ ಫಸ್ಟ್ ಜಿಯೋಗ್ರಫಿಕಲ್ ಲೊಕೇಶನ್ ಏನಿದೆ ನಾವು ಅದನ್ನ ಫಸ್ಟ್ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಯಾವ್ಯಾವ ಹಳ್ಳಿಗಳಿಂದ ನಾವು ಎಷ್ಟು ಜನ ರೈತರನ್ನ ತಗೊಳ್ತೀವಿ, ಆಮೇಲೆ ಏರಿಯಾ ಎಷ್ಟು, ಆಮೇಲೆ ಇದರಲ್ಲಿ ನಾವು ಸಣ್ಣ ರೈತರು, ದೊಡ್ಡ ರೈತರು, ಮಾರ್ಜಿನಲ್ ಫಾರ್ಮರ್ಸ್, ಪ್ರತಿಯೊಬ್ಬ ರೈತರನ್ನು ನಾವು ಇದರಲ್ಲಿ ಒಳಗೊಂಡು ಪ್ರತಿಯೊಂದು ಬೆಳೆಗಳನ್ನು ನಾವು ಒಳಗೊಂಡು ಈ ಒಂದು ಕಂಪನಿಯನ್ನು ರಚನೆ ಮಾಡಬೇಕಾಗತ್ತೆ. ಈ ಕಂಪನಿಯಲ್ಲಿ ಮಹಿಳೆಯರಿಗೂ ಸಾಕಷ್ಟು ಆದ್ಯತೆ ಕೊಡಬೇಕಾಗತ್ತೆ, ಮಹಿಳಾ ರೈತರನ್ನು ಸೇರಿಸ್ಕೋಬೇಕಾಗತ್ತೆ. ಮಹಿಳಾ ರೈತರನ್ನು ಸೇರಿಸ್ಕೊಂಡು ಇದನ್ನ 50-50% ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು, ಕಂಪನಿ ಇನ್ನು ಚೆನ್ನಾಗೇ ನಡೆಯುತ್ತೆ. ಸೊ ಅವ್ರಿಗೂ ಒಂದು ಪ್ರಾಮಿನೆನ್ಸ್ ಕೊಟ್ಟಂಗಾಗತ್ತೆ. ಸೊ ಈ ದೃಷ್ಟಿಯಲ್ಲಿ ನಾವು ಜೆಂಡರ್ ಈಕ್ವಾಲಿಟಿನೂ ನೋಡ್ದಂಗಾಗತ್ತೆ, ಜಿಯೋಗ್ರಫಿಕಲ್ ಲೊಕೇಶನ್ ನೋಡ್ದಂಗಾಗತ್ತೆ. ಸೊ ಇದ್ರ ಜೊತೆಗೆ ನಾವು ಏನು ರೈತ ಉತ್ಪಾದಕ ಕಂಪನಿ ರಚನೆ ಮಾಡಕ್ ಹೊರಡ್ತೀವಿ ಆ ಸಮಯದಲ್ಲಿ ಹಳ್ಳಿಗಳನ್ನ ಆಯ್ಕೆ ಮಾಡ್ಕೊಳ್ತೀವಲ್ಲ, 2 ತರ ನಾವು ರೈತ ಉತ್ಪಾದಕ ಕಂಪನಿ ರಚನೆ ಮಾಡಬಹುದು. ನಾನು ಈಗಾಗಲೇ ಹೇಳಿದೆ, ಬೇಕಾಗಿರುವಂತಹ ನಂಬರ್ಸ್ ಶೇರ್ ಹೋಲ್ಡರ್ಸ್ ಏನಿದ್ದಾರೆ 1000 ಜನ ನೋಡ್ಬಿಟ್ಟು ಎಲ್ಲೆಲ್ಲಿ ಇದ್ದಾರೆ ಅನ್ಬಿಟ್ಟು ಹಳ್ಳಿಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಅವ್ರನ್ನೆಲ್ಲ ಒಳಗಡೆ ತಗೊಂಡು ಆಮೇಲಿಂದ ಕಂಪನಿ ನಡೆಸೋದು, ಇದು ಒಂದು ಭಾಗ. ಇದರಲ್ಲಿ ಹೆಚ್ಚಿನ ಫೇಲ್ಯೂರ್ಸ್ ಆಗುತ್ತೆ. ಯಾಕೆ ನಾನು ರೈತ ಉತ್ಪಾದಕ ಕಂಪನಿ ಒಳಗಡೆ ಬಂದೀನಿ, ಯಾಕೆ ನಾನು ಶೇರ್ ತಗೊಂಡಿದ್ದೀನಿ, ನನ್ನ ರೋಲ್ ಏನಿದು, ಕಂಪನಿ ಅಂದ್ರೆ ಏನು ಅನ್ನೋದು ಸುಮಾರು ಜನ ಗೊತ್ತೇ ಇರಲ್ಲ. ಆತರವಾಗಿ ಅದು ರಚನೆ ಆಗೋಗ್ಬಿಡುತ್ತೆ. ಆಮೇಲಿಂದ ಮನವರಿಕೆ ಮಾಡ್ಕೊಡೋದು ತುಂಬಾ ಕಷ್ಟ. ಸೊ 2ನೇ ಹಂತ ಏನಿದೆ, ನಾವೇನ್ ಕರಿತೀವಿ ಬಾಟಮ್ ಅಪ್ ಅಪ್ರೋಚ್ ಅಂತ ಕರಿತೀವಿ. ಅಂದ್ರೆ ಫಸ್ಟ್ ಗ್ರಾಮ ಮಟ್ಟದಲ್ಲಿ ಆಸಕ್ತಿ ಇರ್ತಕ್ಕಂಥ ರೈತರನ್ನ ಸೇರಿಸ್ಬಿಟ್ಟು ರೈತ ಗುಂಪುಗಳನ್ನ ಮಾಡ್ತೀವಿ. ರೈತ ಆಸಕ್ತಿ ಗುಂಪುಗಳು, ಫಾರ್ಮರ್ ಇಂಟ್ರೆಸ್ಟೆಡ್ ಗ್ರೂಪ್ಸ್ ಅಂತ ಏನಿದೆ ಆ ಗುಂಪುಗಳನ್ನ ಮಾಡಿ ಆ ಗುಂಪುಗಳಿಗೆ ಸಾಕಷ್ಟು ತರಬೇತಿಗಳನ್ನ, ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಅಂದ್ರೆ ಕೈ ಹಿಡಿದು ನಡೆಸುವಂತ ಕೆಲಸನ ಅವರಿಗೆ ಮಾಡಿ ಆ ಒಂದು ಸಂಘಗಳಲ್ಲಿ ಏನಾಗುತ್ತೆ, ರೈತರಿಗೆ ಸೇವಿಂಗ್ಸ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಇಂಟರ್ನಲ್ ಲೆಂಡಿಂಗ್, ಹಣಕಾಸುಗಳು ಏನು ಅವರು ಉಳಿತಾಯ ಮಾಡ್ತಾರೆ, ಪ್ರತಿ ಒಂದು ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆನೋ ಇಲ್ಲ ತಿಂಗಳಿಗೊಮ್ಮೆನೋ ಅವ್ರು ಇಷ್ಟು ಉಳಿತಾಯ ಮಾಡಬೇಕು ಅಂತ ಅವರೇ ಡಿಸೈಡ್ ಮಾಡ್ತಾರೆ, ಅವರೇ ಮೀಟಿಂಗ್ ಫಿಕ್ಸ್ ಮಾಡ್ಕೊಳ್ತಾರೆ, ಅವರೇ ಬಂದು ಸೇರ್ತಾರೆ. ತಾಂತ್ರಿಕ ಮಾಹಿತಿಗಳಾಗಿರ್ಬೋದು, ಬೆಳೆ ಬಗ್ಗೆ ಆಗಿರ್ಬೋದು ಚರ್ಚೆಗಳು ಮಾಡ್ತಾರೆ. ಕೂಡಿರ್ತಕ್ಕಂಥ ಹಣನ ಮತ್ತೆ ಒಳಗಡೆ ಇಂಟರ್ನಲ್ ಲೆಂಡಿಂಗ್ ಅಂದ್ರೆ ಒಳಗೊಳಗೆ ಅದನ್ನ ಸಾಲದ ರೂಪದಲ್ಲಿ ಕೊಟ್ಟು ಅದರಿಂದ ಬಡ್ಡಿನ ಕಲೆಕ್ಟ್ ಮಾಡಿ ಅದನ್ನ ಮತ್ತೆ ಹಣನ ವೃದ್ಧಿ ಮಾಡ್ಕೊಳ್ಳೋದು, ಈ ಚಟುವಟಿಕೆಗಳನ್ನ ಸಾಕಷ್ಟು ನಾವು ಮಾಡಬೇಕಾಗುತ್ತೆ. ಸಂಘಗಳು ಈ ತರ ಒಂದು ಕನಿಷ್ಠ 2 ವರ್ಷಗಳ ಕಾಲ ಆದ್ರೂ ಈ ಒಂದು ಪ್ರಕ್ರಿಯೆಯಲ್ಲಿ ನಡೆದಾಗ ಪಕ್ವ ಆಗತ್ತೆ. ಸಂಘಗಳಿಗೆ ನಾವು ಏನಕ್ಕೋಸ್ಕರ ನಾವು ಸಂಘ ಮಾಡ್ಕೊಂಡಿದೀವಿ, ನಾವು ಅದರ ಉದ್ದೇಶಗಳೇನು ಅನ್ನೋದೆಲ್ಲಾನು ಅರಿತುಕೊಂಡು ಈ ತರ ಸಂಘಗಳನ್ನ ಮಾಡಿ ಆ ಸಂಘಗಳಿಂದ ರೈತರನ್ನ ತಗೊಂಡು ಅವರಿಗೆ ಶೇರನ್ನ ಕೊಟ್ಟು ಷೇರುದಾರರನ್ನಾಗಿ ಮಾಡಿ ನಂತರದಲ್ಲಿ ಕಂಪನಿ ರಚನೆ ಮಾಡೋದು ತುಂಬಾ ಒಳ್ಳೆ ಪ್ರಕ್ರಿಯೆ. ಇದರಲ್ಲಿ ಏನಾಗುತ್ತೆ, ನಾವು ಸ್ಟೆಬಿಲಿಟಿ ಮತ್ತೆ ಸಸ್ಟೈನಬಿಲಿಟಿ ಅಂತ ಕರಿತೀವಿ. ಸುಸ್ಥಿರತೆ ಅನ್ನೋದನ್ನ ನಾವೇನಿದೀವಿ ನಾವು ಗ್ರಾಮ ಮಟ್ಟದ ಸಂಘಗಳೇನಿದೆಯಲ್ಲ ಅಲ್ಲಿಂದನೂ ನಾವು ಕಾಣ್ತಾ ಹೋಗ್ಬೋದು. ತುಂಬಾ ಇಂಪಾರ್ಟೆಂಟ್ ಆಗಿ ಒಂದು ರೈತ ಉತ್ಪಾದಕ ಕಂಪನಿ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಬೇಸ್ಮೆಂಟ್ ಹೇಗೆ ಇಂಪಾರ್ಟೆಂಟೋ ಅದೇ ರೀತಿ ರೈತ ಗುಂಪುಗಳು ಏನಿದೆಯಲ್ಲ ಇಲ್ಲಿ ಆಸಕ್ತಿ ಗುಂಪುಗಳು, ಇದು ತುಂಬಾ ಇಂಪಾರ್ಟೆಂಟ್ ಇದು. ಸೊ ಅದರಿಂದ ಇದನ್ನ ಸುದೃಢವಾಗಿ ನಾವು ಮಾಡ್ಕೋಬೇಕು. ಇದಾದ ನಂತರದಲ್ಲಿ ಅದರ ಮೇಲೆ FPCನ ನಾವು ರೈತ ಉತ್ಪಾದಕ ಕಂಪನಿಯನ್ನ ನಾವು ಕಟ್ಟಬೇಕಾಗತ್ತೆ. ಈಗ ಒಂದು ಹಳ್ಳಿ ಅಂತ ಅಂದ್ರೆ ಅಥವಾ ಒಂದು ಗ್ರಾಮ ಪಂಚಾಯತಿ ಅಂತ ಅಂದ್ರೆ ಅಲ್ಲಿ ಆಸಕ್ತಿ ಇರುವಂತವರು ಇರ್ತಾರೆ, ಆಸಕ್ತಿ ಇಲ್ಲದಂತವರು ಇರ್ತಾರೆ. ಆಸಕ್ತಿ ಇಲ್ಲದಂತವ್ರನ್ನ ಆಸಕ್ತಿದಾಯಕವಾಗಿ ಮಾಡ್ಕೋಬಹುದಾ? ಇದು ಏನಾದ್ರೂ ಒಂದಷ್ಟು ಪ್ರಯೋಜನ ಆಗುತ್ತೆ ಹೇಗೆ ಅಂತ? ಈ ರೈತ ಗುಂಪುಗಳೇನಿದೆ ಗ್ರಾಮ ಮಟ್ಟದಲ್ಲಿ ಈ ಆಯ್ಕೆ ಮಾಡೋ ಪ್ರಕ್ರಿಯೆ ಇದೆಯಲ್ಲ, ಇದು ಒಂದಿನದಲ್ಲಿ ನಡೆಯಲ್ಲ. ಇದು ಫಸ್ಟ್ ಒಂದು ಗ್ರಾಮ ಸಭಾ ಅಂತ ನಡೀತಾನೆ ಇರುತ್ತೆ ಪ್ರತಿ ಗ್ರಾಮಗಳಲ್ಲೂ. ಆ ಟೈಮಲ್ಲಿ ಆಸಕ್ತಿ ಇರುವಂತವ್ರನ್ನ ಫಸ್ಟ್ ಅಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದು ಫೈನಲ್ ಲಿಸ್ಟ್ ಆಗೋದಿಲ್ಲ, ಅದು ಒಂದು ಟೆಂಟೇಟಿವ್ ಲಿಸ್ಟ್ ಆಗುತ್ತೆ. ಸೊ ಅಲ್ಲಿ 20 ಜನ ರೈತರು, ಎಷ್ಟು ಜನ ರೈತರು ಆಸಕ್ತಿ ಇರೋರು ಬರ್ತಾರಲ್ಲ ಅವ್ರ ನೆಕ್ಸ್ಟ್ ಮೀಟಿಂಗ್ ಕರಿಬೇಕು. ಸೊ ಈ ತರ 6 ತಿಂಗಳುಗಳ ಕಾಲ ಅವ್ರನ್ನ ಚೆಕ್ ಮಾಡಿ ಟೆಸ್ಟ್ ಮಾಡೋದಾಗುತ್ತೆ. ಯಾರು ಲಾಸ್ಟ್ ವರ್ಗೂನು ತಪ್ಪದೆ ಮೀಟಿಂಗ್ ಬರ್ತಾರೆ, ಯಾರು ಕರೆಕ್ಟ್ ಆಗಿ ಪುಸ್ತಕಗಳನ್ನ ಬರೀತಾರೆ, ಯಾರು ಸಂಘದ ನೀತಿ ನಿಬಂಧನೆಗಳನ್ನ ಒಪ್ಕೊಂಡಿರ್ತಾರೆ ಅಂತವರೇ ಲಾಸ್ಟ್ ಅಲ್ಲಿ ಉಳಿಯೋದು. 6 ತಿಂಗಳೊಳಗೆ ಸುಮಾರಷ್ಟು ಜನ ಫಿಲ್ಟರ್ ಆಗಿ ಹೋಗ್ಬಿಡ್ತಾರೆ. ಕೆಲವೊಂದು ಕೇಸಸ್ ನಾವು ನೋಡಿದೀವಿ, ಫಸ್ಟ್ 20 ಬಂದಂತ ಲಿಸ್ಟ್ ಬೇರೆ ಆಗಿರುತ್ತೆ, ಕೊನೆಯಲ್ಲಿ ಉಳ್ಕೊಂಡು ಮಾಡ್ಕೊಂಡು ಹೋದವರು 100% ರೊಟೇಷನ್ ಆಗೋಗಿರುತ್ತೆ ಅಲ್ಲಿ. ಸೊ ಆ ತರ ಕೇಸಸ್ ಇದೆ. ಸೊ ಇಂಟ್ರೆಸ್ಟ್ ಇಲ್ದೇ ಇರೋಂತವ್ರನ್ನ ನಾವು ಬಲವಂತವಾಗಿ ಕರೆದು ಕೂಡಿಸಿ ಕಂಪನಿ ಒಳಗೆ ಸೇರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಇಂಟ್ರೆಸ್ಟ್ ಇರೋಂತ ರೈತರನ್ನ ಫಸ್ಟ್
ಅದು ತುಂಬಾ ಈಸಿ ಅದು ಆಕ್ಚುಲಿ. ಇಂಟ್ರೆಸ್ಟ್ ಇರುವಂತ ರೈತರನ್ನ ತಗೊಂಡು ಸಂಘ ಮಾಡಿ ಆಮೇಲಿಂದ ಕಂಪನಿ ರಚನೆ ಮಾಡಿ ಆ ಕಂಪನಿಯಿಂದ ಬರ್ತಕ್ಕಂಥ ಸೇವೆಗಳೇನಿದೆಯಲ್ಲ ಬೇರೆ ಎಲ್ಲರಿಗೂ ರೈತರಿಗೂ ಸಿಗೋಂಗ್ ಮಾಡಿದಾಗ ಅಲ್ಲಿ ಮತ್ತೆ ಆಸಕ್ತಿ ಹುಟ್ಟುತ್ತೆ. ನಾನು ಒಂದು ಸಂಘ ಮಾಡ್ಕೋಬೇಕು, ನಮ್ಮೂರಲ್ಲಿ ಹೆಚ್ಚಿನ ರೈತರಿದ್ದಾರೆ, ನಾವೊಂದಿಷ್ಟು ಸಂಘ ಮಾಡ್ಕೊಂಡು ನಾವು ಶೇರ್ ಹೂಡಿಕೆ ಮಾಡೋಣ, ಆ ಸೌಲಭ್ಯಗಳೇನಿದೆ ನಾವು ತಗೊಳ್ಳೋಣ ಅನ್ನೋ ರೀತಿಯಲ್ಲಿ ಬೆಳೀತಾ ಹೋಗುತ್ತೆ ಕಂಪನಿ. ಆಗ್ಲೇ ಮತ್ತೊಂದು ಅಂಶವನ್ನು ಹೇಳಿದ್ರಿ ನೀವು, ಭೌಗೋಳಿಕವಾಗಿ ನಮಗೆ ಹತ್ರದಲ್ಲಿರ್ತಕ್ಕಂಥವ್ರನ್ನ ನಾವು ಹೆಚ್ಚು ಈ ಶೇರ್ ಹೋಲ್ಡರ್ಸ್ ಅಥವಾ ಈ ಮೆಂಬರ್ಸ್ ನ ಮಾಡ್ಕೋಬೇಕು ಅಂತ ಹೇಳಿ. ಏನ್ ಅನುಕೂಲ ಆಗುತ್ತೆ ಇದರಿಂದ? ಇದರಿಂದ ರೈತ ಉತ್ಪಾದಕ ಕಂಪನಿಯ ಉದ್ದೇಶ ಏನಿದೆ, ರೈತರು ಬೆಳೀತಕ್ಕಂಥ ಬೆಳೆಗಳಿಗೆ ಅವರಿಗೆ ಸೇವೆಗಳನ್ನ ತಲುಪಿಸುವಂತದ್ದು ತುಂಬಾ ಮುಖ್ಯವಾದ ಉದ್ದೇಶ. ಇದರಲ್ಲಿ ಸೇವೆಗಳು ಯಾವ ತರ ಆಗಿರ್ಬೋದು, ತಾಂತ್ರಿಕ ಸಲಹೆಗಳು ಕೊಡೋದು ಒಂದು ಸೇವೆ ಆಗಿರ್ಬೋದು, ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡೋದು ಒಂದು ಸೇವೆ ಆಗಿರ್ಬೋದು, ಹಾಗೂ ರೈತ ಬೆಳೆದಿರ್ತಕ್ಕಂಥ ಪದಾರ್ಥಗಳು ಉತ್ಪನ್ನಗಳು ಏನಿರುತ್ತೆ ಅದನ್ನ ಖರೀದಿ ಮಾಡೋದಾಗಿರ್ಬೋದು, ಅಥವಾ ಖರೀದಿ ಮಾಡ್ತಕ್ಕಂಥ ಯಾರನ್ನ ಬೈಯರ್ಸ್ ಖರೀದಿದಾರರಿದ್ರೆ ಅವರನ್ನ ರೈತರಿಗೆ ಲಿಂಕ್ ಮಾಡುವಂತ ಕೆಲಸಗಳು, ಇಷ್ಟು ಸೇವೆಗಳನ್ನ ಕೊಡೋದಕ್ಕೆ 10 ಕಿಲೋಮೀಟರ್ 15 ಕಿಲೋಮೀಟರ್ ವ್ಯಾಪ್ತಿ ಇತ್ತು ಅಂತಂದ್ರೆ ತುಂಬಾ ಯಶಸ್ವಿಯಾಗಿ ರೈತ ಉತ್ಪಾದಕ ಕಂಪನಿ ಸೇವೆಯನ್ನ ನಿರ್ವಹಿಸಬಹುದು. ಅದು ಇಲ್ಲ ಅಂತಂದ್ರೆ ದೂರ ಆಯ್ತು ಅಂತಂದ್ರೆ ಅದೇನಾಗುತ್ತೆ, ಸ್ಕ್ಯಾಟರ್ಡ್ ಆಗ್ಬಿಡುತ್ತೆ, ಹರಿದು ಮತ್ತೆ ಹಂಚಿ ಹೋಗ್ಬಿಡ್ತಾರೆ ರೈತರಾಗಿರೋದ್ರಿಂದ. ಯಾವ ರೈತನಿಗೂ ಆ ಸೌಲಭ್ಯಗಳು ತಪ್ಪಿ ಹೋಗಬಾರದು ಅನ್ನೋದಕ್ಕೋಸ್ಕರ ನಾವು ಅದಕ್ಕೊಂದು ಬೌಂಡ್ರಿ ಹಾಕೊಂಡು ಆ ಚೌಕಟ್ಟೊಳಗೆ ನಾವು ಸೇವೆಗಳನ್ನ ಕೊಡ್ತಾ ಹೋಗೋದು ಒಳ್ಳೇದು ಅಂತ. ಯಾವುದೇ ಸಂಘ ಆಗ್ಲಿ ಸಂಸ್ಥೆ ಆಗ್ಲಿ ಅದರ ಮೂಲ ಉದ್ದೇಶ ಅನ್ನುವಂಥದ್ದು 4-6 ಜನಕ್ಕೆ ಸೇವೆಯನ್ನ ಮಾಡಬೇಕು ಅಂತೇಳಿ, ಸರ್ವಿಸ್ ಮೋಟೋ ಅಂತ ಹೇಳಿ ನಾವು ಕರಿತೀವಿ. ಈ ಒಂದು ರೈತ ಉತ್ಪಾದಕ ಸಂಸ್ಥೆಗಳಲ್ಲಿಯೂ ಕೂಡ ಸೇವಾ ಮನೋಭಾವವನ್ನ ಹೇಗೆ ಅವರು ಮೈಗೂಡಿಸಿಕೊಳ್ಬೇಕು ಮತ್ತೆ ಹೇಗೆ ತುಂಬಬೇಕು ಸದಸ್ಯರಲ್ಲಿ, ಇದು ಎಷ್ಟರ ಮಟ್ಟಿಗೆ ಆ ಒಂದು ಸಂಸ್ಥೆಯ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಅಂತ. ರೈತ ಉತ್ಪಾದಕ ಕಂಪನಿಯ ತುಂಬಾ ಮುಖ್ಯವಾದ ಉದ್ದೇಶನೇ ಸೇವೆ ಕೊಡುವಂಥದ್ದು. ಯಾಕಂದ್ರೆ ರೈತ ಉತ್ಪಾದಕ ಕಂಪನಿಯಲ್ಲಿ ಇರ್ತಕ್ಕಂಥ ರೈತರು ಶೇರ್ದಾರ್ ಏನಿದ್ದಾರೆ ಪ್ರತಿಯೊಬ್ಬರು ರೈತರೇ. ರೈತರ ಹಣದಿಂದಾನೇ ಶೇರ್ ಹಣನ ಹೂಡಿಕೆ ಮಾಡಿ ಅದರಿಂದ ರೈತರಿಗೆ ಸೇವೆಗಳು ಕೊಡುವಂತ ಕೆಲಸನ ರೈತ ಉತ್ಪಾದಕ ಕಂಪನಿ ಮಾಡ್ಕೊಂಡ್ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನೋಡೋದಾಯ್ತು ಅಂತಂದ್ರೆ ತುಂಬಾ ಮುಖ್ಯವಾದ ಒಂದು ಸೇವೆ ಒದಗಿಸೋದು ಆಯ್ತು ಅಂತಂದ್ರೆ ರೈತರಿಗೆ ಬೇಕಾಗಿರುವಂತದ್ದು, ಅವ್ರಿಗೆ ಬೇಕಾಗಿರುವಂತಹ ಬೆಳೆಗಳಿಗೆ ತಾಂತ್ರಿಕ ಮಾಹಿತಿಗಳಾಗಿರ್ಬೋದು, ಗೊಬ್ಬರಗಳಾಗಿರ್ಬೋದು, ಯಾವುದೇ ತರ ಕೀಟನಾಶಕ ಯಾವುದೇ ಆಗಿರ್ಬೋದು, ಇನ್ಪುಟ್ಸ್ ಅಂತ ಏನ್ ನಾವು ಕರಿತೀವಿ. ಇದನ್ನ ಒದಗಿಸುವಂತ ಕೆಲಸ ಏನಿದೆಯಲ್ಲ ಇದು ರೈತ ಉತ್ಪಾದಕ ಕಂಪನಿ ರಚನೆ ಆದ ಮೊದಲ 180 ದಿನಗಳ ಒಳಗೆ ಒಂದು ಬಿಸಿನೆಸ್ ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಹೆಚ್ಚಿನ ರೈತ ಉತ್ಪಾದಕ ಕಂಪನಿಗಳು ಯಾವ ರಚನೆ ಆಗತ್ತೆ, ರಚನೆ ಆದ ತಕ್ಷಣನೇ ಅವ್ರು ಫಸ್ಟ್ ತಗೊಳ್ತಕ್ಕಂಥ ಕೆಲಸನೇ ಒಂದು ಅಗ್ರಿ ಇನ್ಪುಟ್ ಶಾಪ್ ಮಾಡಬೇಕು ಅಂತಂದ್ರೆ ಗೊಬ್ಬರದ ಅಂಗಡಿ ಒಂದು ಮಾಡಬೇಕು. ಹೌದು, ಖಂಡಿತವಾಗೂ ಒಂದು ಕಂಪನಿ ಚೆನ್ನಾಗಿ ನಡೀಬೇಕು, ಸರ್ವಿಸಸ್ ನ ಕೊಡಬೇಕು ಅನ್ನೋದಾಯ್ತು ಅಂದ್ರೆ ಇದು ತುಂಬಾ ಮುಖ್ಯವಾದ ಒಂದು ಘಟ್ಟ. ಇದು ಇದರಲ್ಲಿ ಕಂಪನಿ ಬರೀ ಸರ್ವಿಸ್ ಕೊಡೋದು ಒಂದೇ ಅಲ್ಲ. ಯಾಕಂದ್ರೆ ರೈತ ಉತ್ಪಾದಕ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹೇಗಿರುತ್ತೋ ಅದೇ ರೀತಿ ರೈತ ಉತ್ಪಾದಕ ಕಂಪನಿಗೂ ನೀತಿ ನಿಯಮಗಳೆಲ್ಲ ಇರುತ್ತೆ. ಆದ್ರೆ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಕೆಲವು ಷೇರುದಾರರು, ಕೆಲವು ನಿರ್ದೇಶಕರು ಮಾತ್ರ ಇರ್ತಾರೆ. ಆದ್ರೆ ಈ ರೈತ ಉತ್ಪಾದಕ ಕಂಪನಿಯಲ್ಲಿ ಷೇರುದಾರರಿಂದ ಆಯ್ಕೆಯಾದಂತ ನಿರ್ದೇಶಕರ ಮಂಡಳಿ ಇರುತ್ತೆ. ಹೆಚ್ಚಿನ ಶೇರ್ ತಗೊಳ್ತಕ್ಕಂಥವ್ರು ಹೊರಗಡೆಯವರು ಬಂದು ಶೇರ್ ತಗೊಳ್ಳಿಕ್ಕಾಗೋದಿಲ್ಲ, ರೈತರಿಗೆ ಮಾತ್ರನೇ ಪ್ರವೇಶ ಇರುತ್ತೆ ಅದರೊಳಗೆ. ಕೆಲವೊಂದು ಚೇಂಜಸ್ ಕೇಂದ್ರ ಸರ್ಕಾರ ಮಾಡಿರೋದ್ರಿಂದ ಆಲ್ಮೋಸ್ಟ್ ಇದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ತರಾನೇ ನಡೀಬೇಕು. ಸರ್ವಿಸ್ ಕೊಡೋದು ಒಂದು ಭಾಗ ಆಗಿದೆ, ಅದ್ರ ಜೊತೆಗೆ ಆದಾಯನ ಕೂಡಿಡೋದು, ಆದಾಯ ಮಾಡಿ ಕಂಪನಿ ನಡೀಬೇಕಲ್ವಾ, ನಡೀಬೇಕಾಗಿರೋದ್ರಿಂದ ಆದಾಯ ಮಾಡಲೇಬೇಕಾಗತ್ತೆ ಕಂಪನಿ. ಆದಾಯ ಮಾಡೋದು ತುಂಬಾ ಮುಖ್ಯ, ಆದಾಯ ಗಳಿಸೋದು ತುಂಬಾ ಮುಖ್ಯವಾದ ಉದ್ದೇಶ ಕಂಪನಿಯಲ್ಲಿ. ಸರ್ವಿಸ್ ಕೊಡೋದ್ರ ಜೊತೆಗೆ ಆದಾಯನ ಗಳಿಸಬೇಕು. ಹಾಗೂ ಕಂಪನಿಯಲ್ಲಿ ನಿರ್ದೇಶಕ ಮಂಡಳಿ ಏನಿರುತ್ತೆ, ನಿರ್ದೇಶಕ ಮಂಡಳಿ ಜೊತೆಗೆ ಇದ್ರ ಜೊತೆಗೆ ಮುಖ್ಯ ಕಾರ್ಯನಿರ್ವಾಹಕರು ಇರ್ತಾರೆ, ಸಿಇಒ ಇರ್ತಾರೆ. ಅವರು ಕೂಡ ಒಂದು ತುಂಬಾ ಮುಖ್ಯವಾದ ಭಾಗ. ಏನು ಸಿಇಒ ಹಾಗೂ ನಿರ್ದೇಶಕ ಮಂಡಳಿ ಅಂತ ಏನಿದೆ, ಇವೆರಡೂನು ರೈಲ್ವೆ ಟ್ರ್ಯಾಕ್ ಇದ್ದಂಗೆ ಎರಡು ಪ್ಯಾರಲಲ್ ಆಗಿ ಇದು ಎರಡೂ ಜೊತೆಗೆ ಹೋದ್ರೆ ಮಾತ್ರ ಕಂಪನಿ ಸುಸ್ಥಿರವಾಗಿ ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ. ಒಬ್ಬರನ್ನೊಬ್ಬರನ್ನ ಅವರು ಅರ್ಥ ಮಾಡ್ಕೋಬೇಕು, ಒಬ್ಬರನ್ನೊಬ್ಬರನ್ನ ನಂಬಬೇಕು. ಅವರ ಮಧ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತಂದ್ರೆ ಮಾತ್ರ ರೈತ ಉತ್ಪಾದಕ ಕಂಪನಿ ತುಂಬಾ ಚೆನ್ನಾಗಿ ನಡೆಯುತ್ತೆ. ಇನ್ಪುಟ್ ಶಾಪ್ ಅನ್ನೋದೇನಿದೆ ಇದು ತುಂಬಾ ಮೊದಲ ಮುಖ್ಯವಾದ ಘಟ್ಟ. ಇದು ಕಂಪನಿ ಸುಸ್ಥಿರತೆಯ ಬಗ್ಗೆ, ಕಂಪನಿ ಆದಾಯ ಮಾಡೋದ್ರ ಬಗ್ಗೆ. ಯಾವುದೇ ಒಂದು ಸಂಸ್ಥೆಯ ಪ್ರಗತಿ ನಮಗೆ ಗೊತ್ತಾಗ್ತಕ್ಕಂಥದ್ದು ಅದು ಆರ್ಥಿಕವಾಗಿ ಎಷ್ಟು ಶಕ್ತಿದಾಯಕವಾಗಿದೆ ಅನ್ನುವಂಥದ್ದು. ಯಾವುದೇ ಒಂದು ಸಂಸ್ಥೆಯನ್ನ ಆರ್ಥಿಕವಾಗಿ ಶಕ್ತಿದಾಯಕವಾಗಿ ಮಾಡ್ತಕ್ಕಂಥದ್ದು ಹೇಗೆ, ಅವರು ಈ ಆದಾಯ ಉತ್ಪತ್ತಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕೆಲಸವನ್ನ ಮಾಡಬೇಕಾಗುತ್ತೆ, ಇದು ಹೇಗೆ ಆ ಒಂದು ಸಂಸ್ಥೆಯ ಯಶಸ್ಸಿಗೆ ಕಾರಣ ಆಗುತ್ತೆ. ಆದಾಯ ಉತ್ಪತ್ತಿ ಮಾಡಲಿಕ್ಕೆ ತುಂಬಾ ಇಂಪಾರ್ಟೆಂಟ್, ಆಲ್ರೆಡಿ ಒಂದು ಪಾಯಿಂಟ್ ಬಂದಿದೆ, ಒಂದು ಇನ್ಪುಟ್ ಶಾಪ್, ಗೊಬ್ಬರದ ಅಂಗಡಿ. ಗೊಬ್ಬರದ ಅಂಗಡಿ ನಾವು ಎಲ್ಲಿ ಮಾಡ್ತೀವಿ,
ನಾವು ಯಾಕೆ ಫಸ್ಟ್ ಭೌಗೋಳಿಕ ಪ್ರದೇಶ ಅಂತಂದ್ವಿ, ಸೊ ಎಲ್ಲಾ ರೈತರಿಗೂ ಹತ್ರ ಆಗುವಂತ ಜಾಗದಲ್ಲಿ ನಾವು ಆ ಶಾಪ್ ನ ಮಾಡಬೇಕಾಗತ್ತೆ. ರೈತ ಉತ್ಪಾದಕ ಕಂಪನಿ ಬೇರೆ ಕಡೆ ಸಿಟಿಲೆಲ್ಲ ಮಾಡ್ತು ಅಂತಂದ್ರೆ ಪುನಃ ಏನಾಗುತ್ತೆ, ಮತ್ತೆ ರೈತರು ಅಲ್ಲಿವರೆಗೂ ಟ್ರಾವೆಲ್ ಮಾಡಬೇಕಾಗತ್ತೆ. ಸೊ ಆ ಒಂದು ಟ್ರಾವೆಲ್ ಮಾಡತಕ್ಕಂಥ ಟೈಮು ಖರ್ಚನ್ನ ಕಡಿಮೆ ಮಾಡೋದು ಕೂಡ ರೈತ ಉತ್ಪಾದಕ ಕಂಪನಿಯ ಉದ್ದೇಶ. ಸೊ ಹತ್ತಿರದಲ್ಲೇ ಒಂದು ಗೊಬ್ಬರದ ಅಂಗಡಿಯನ್ನ ಮಾಡೋದ್ರಿಂದ ರೈತರಿಗೆ ಬೇಕಾಗಿರತಕ್ಕಂಥ ಬೆಳೆಗಳಿಗೆ ಏನು ಅವಶ್ಯಕ ಕೃಷಿ ಉತ್ಪನ್ನಗಳಿದೆ ಅದು ಪ್ರತಿಯೊಂದು ಅಂಗಡಿಯಲ್ಲಿ ಸಿಗೋಂಗ್ ಆಗಬೇಕು. ಸೊ ಅದಕ್ಕೆ ಸಂಬಂಧಪಟ್ಟ ಮಾಹಿತಿನೂ ಕೂಡ ಅಂಗಡಿಯಲ್ಲಿ ಸಿಗೋಂಗ್ ಆಗಬೇಕು. ಸೊ ಇವೆರಡೂ ರೈತರಿಗೆ ತಲುಪಿಸಿದಾಗ ರೈತರು ಹೆಚ್ಚಿನ ಒಲವನ್ನ ತೋರಿಸ್ತಾರೆ. ರೈತ ಉತ್ಪಾದಕ ಕಂಪನಿಯವರು ನಮ್ದು ಅಂತ ಅವ್ರಿಗೆ ಫೀಲಿಂಗ್ ಆಗುತ್ತೆ, ನಮ್ದು ಅಂತ ಅವ್ರಿಗೊಂದು ಭಾವನೆ ಬರುತ್ತೆ, ಬಾಂಡಿಂಗ್ ಬರುತ್ತೆ. ಸೊ ಇದರಿಂದ ಹೆಚ್ಚಾಗಿ ಅವರು ಬಿಸ್ನೆಸ್ ನ ರೈತ ಉತ್ಪಾದಕ ಕಂಪನಿ ಜೊತೆಗೆ ಮಾಡ್ತಾ ಹೋಗ್ತಾರೆ. ಅದರಿಂದ ಬಂದಂತ ಆದಾಯ ಏನಿದೆಯಲ್ಲ, ಆದಾಯ ಕಂಪನಿಗೆ, ಮತ್ತೆ ಕಂಪನಿಯಲ್ಲಿ ಇರ್ತಕ್ಕಂಥ ಆದಾಯ ಯಾರಿಗೆ ಸೇರಿದ್ದು? ಷೇರುದಾರರಿಗೆ ಸೇರಿದ್ದು. ಸೊ ಅದು ಅಲ್ಲೇ ರೊಟೇಟ್ ಆಗ್ತಾ ಇರುತ್ತೆ ಹಣ ಅದು. ಸೊ ಈಗ ರೈತ ಕಟ್ಟಿರ್ತಕ್ಕಂಥ ₹1,000 ಏನಿದೆ, ಕಂಪನಿಗೆ ಆದಾಯ ಬಂತು ಅಂದ್ರೆ ಆ ₹1,000 ಏನಿರುತ್ತೆ ಆದಾಯದ ಮೂಲ ಎಲ್ಲ ಸೇರ್ಕೊಂಡು ₹1,500 ಆಗತ್ತೆ. ಹಂಗಂದ್ರೆ ರೈತರ ಹಾಕಿರ್ತಕ್ಕಂಥ ಷೇರು ₹1,000 ಏನಿದೆ ₹1,500 ಬೆಳೆದಿರುತ್ತೆ. ಸೊ ಇದು ರೈತ ಮಾಡ್ತಕ್ಕಂಥ ಬಿಸ್ನೆಸ್ ಮೇಲೆ ಈ ಒಂದು ಆತನ ಶೇರ್ ಹಣ ಏನಿದೆ ಅದು ಬೆಳೀತಿದ್ಯಾ ಅನ್ನೋದು ನಿರ್ಧಾರ ಆಗುತ್ತೆ. ಅದಕ್ಕೆ ಹೆಚ್ಚು ಒತ್ತನ್ನ ನೀಡಬೇಕಾಗುತ್ತೆ. ಇನ್ನು ಈ ಎಲ್ಲಾ ಚಟುವಟಿಕೆಗಳು ಕೂಡ ಸುಗಮವಾಗಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಆಡಳಿತ ಮಂಡಳಿ ಅಂತ ಹೇಳಿ ಇರುತ್ತೆ. ಈ ಆಡಳಿತ ಮಂಡಳಿಯ ಪಾತ್ರ ಎಷ್ಟಿರುತ್ತೆ ಅದರ ಯಶಸ್ಸಿನಲ್ಲಿ, ಹಾಗೇನೆ ಅವರು ಆಡಳಿತ ಮಂಡಳಿಯವರು ಏನ್ ಹೇಳ್ತಾರೋ, ಏನ್ ನಿರ್ಧಾರ ಮಾಡ್ತಾರೋ ಅದನ್ನ ಜಾರಿಗೆ ತರ್ತಕ್ಕಂಥ ಕೆಲಸ ಈ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿದಾಗಿರುತ್ತೆ, ಮತ್ತೆ ಇನ್ನು ಉಳಿದಂತಹ ಸಿಬ್ಬಂದಿ ವರ್ಗದವ್ರದ್ದಾಗಿರುತ್ತೆ. ಇವರ ಪಾತ್ರ ಏನೆಲ್ಲ ಇರುತ್ತೆ ಆ ಒಂದು ಸಂಸ್ಥೆಯ ಬೆಳವಣಿಗೆಯಲ್ಲಿ? ಆಡಳಿತ ಮಂಡಳಿದು ತುಂಬಾ ಮುಖ್ಯವಾದ ಪಾತ್ರ ಇರುತ್ತೆ. ಆಡಳಿತ ಮಂಡಳಿಯಲ್ಲಿ ಸುಮಾರಷ್ಟು ಕಮಿಟೀಸ್ ಕೂಡ ಬರುತ್ತೆ. ಸೊ ತುಂಬಾ ಮುಖ್ಯವಾಗಿ ಇದನ್ನ ಕಂಪನಿನ ನಡೆಸ್ಕೊಂಡು ಹೋಗ್ತಕ್ಕಂತ ಇಬ್ರು ಅಂತ ಏನ್ ಹೇಳಿದ್ವಿ, ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಿರ್ದೇಶಕರ ಮಂಡಳಿ ಹಾಗೂ ಸಿಇಒ ಅಂತ ಏನ್ ಹೇಳಿದ್ವಿ, ಇವರಿಬ್ರು ತುಂಬಾ ಇಂಪಾರ್ಟೆಂಟ್. ಇವರ ಅಲ್ದಿರ ಇನ್ನೊಂದಿಷ್ಟು ಸಣ್ಣ ಕಮಿಟೀಸ್ ನ ಮಾಡ್ಕೋಬೇಕಾಗುತ್ತೆ ರೈತ ಉತ್ಪಾದಕ ಕಂಪನಿ. ಯಾಕೆ ಅಂತಂದ್ರೆ ಪ್ರತಿಯೊಂದು ಜವಾಬ್ದಾರಿಗಳನ್ನ ನಿರ್ದೇಶಕರ ಮಂಡಳಿಗೆ ತಗೊಂಡು ಹೋಯ್ತು ಅಂತಂದ್ರೆ ಅವರು ನಿರ್ದೇಶಕರ ಮಂಡಳಿಯಲ್ಲಿ ಇರ್ತಕ್ಕಂಥವ್ರು ರೈತರೇ. ಕೊನೆಗೇನಾಗ್ಬಿಡುತ್ತೆ, ಅವ್ರಿಗೆ ಹೊರೆ ಆಗ್ಬಿಟ್ಟು ನನ್ನ ಕೈಲಿ ಮಾಡಕ್ಕಾಗಲ್ಲ ಅಂತ ಬಿಡೋ ಸಾಧ್ಯತೆಗಳು ಇರುತ್ತೆ. ಸೊ ನಿರ್ದೇಶಕರ ಮಂಡಳಿಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕೆಲವೊಂದು ಸಬ್ ಕಮಿಟೀಸ್ ನ ಮಾಡ್ಕೋಬೇಕಾಗತ್ತೆ. ಉದಾಹರಣೆಗೆ ಪರ್ಚೇಸ್ ಕಮಿಟಿ ಆಗಿರ್ಬೋದು, ಗೊಬ್ಬರಗಳು ಯಾವ್ಯಾವ ಟೈಮಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಏನೇನ್ ಬೇಕಾಗತ್ತೆ, ಏನೇನ್ ಕೀಟನಾಶಕಗಳು ಬೇಕಾಗತ್ತೆ, ಇದೆಷ್ಟನ್ನು ಲಿಸ್ಟ್ ಮಾಡಿ ಪರ್ಚೇಸ್ ಮಾಡಿ ಎಲ್ಲಿಂದ ಪರ್ಚೇಸ್ ಮಾಡಿದ್ರೆ ನಮಗೆ ಕಡಿಮೆ ದರದಲ್ಲಿ ಸಿಗತ್ತೆ, ಯಾವ ಟೈಮ್ಗೆ ಬೇಕಾಗತ್ತೆ, ಯಾವ ಬೆಳೆಗೆ ಬೇಕಾಗತ್ತೆ ಅನ್ನೋದನ್ನ ಪರ್ಚೇಸ್ ಕಮಿಟಿ ಡಿಸೈಡ್ ಮಾಡಬೇಕು. ಪರ್ಚೇಸ್ ಕಮಿಟಿ ಡಿಸೈಡ್ ಮಾಡ್ಬಿಟ್ಟು ಕೊನೆಗೆ ಅಪ್ರೂವಲ್ ಎಲ್ಲಿಗೆ ತಗೊಂಡೋಗುತ್ತೆ, ಡೈರೆಕ್ಟರ್ಸ್ ಹತ್ರ ತಗೊಂಡೋಗುತ್ತೆ, ನಿರ್ದೇಶಕ ಮಂಡಳಿ ಸಿಇಒ ಹತ್ರ. ಸೊ ಅವ್ರ ಮುಂದೆ ಇಡುತ್ತೆ, ನಾವು ಇಷ್ಟೆಲ್ಲ ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ, ನೀವು ಇದನ್ನ ಅಪ್ರೂವ್ ಮಾಡಿ. ಸೊ ಆ ಕಮಿಟಿ ಕೆಲಸ ಅದು. ಸೇಲ್ಸ್ ಕಮಿಟಿ, ಹೌದು ಈಗ ಇಷ್ಟೆಲ್ಲ ಉತ್ಪನ್ನಗಳು ರೈತರು ಬೆಳೀತಾ ಇದ್ದಾರೆ, ಇಷ್ಟೆಲ್ಲ ಬೆಳೆಗಳೇನಿದೆ ಕಟಾವಿಗೆ ಬರ್ತಾ ಇದೆ, ಕಟಾವಿಗೆ ಬಂದಿರತಕ್ಕಂಥ ಬೆಳೆಗಳಿಗೆ ಎಲ್ಲಾದ್ರೂ ಮಾರ್ಕೆಟ್ ಇದೆಯಾ, ಯಾರನ್ನ ಖರೀದಿದಾರನ್ನ ತಗೊಂಡ್ಬಂದು ಲಿಂಕ್ ಮಾಡಬಹುದಾ, ಬಿಸ್ನೆಸ್ ಡೆವಲಪ್ ಹೇಗಾನ ಮಾಡಬಹುದಾ, ಸೊ ಅನ್ನೋದು ಅದು ಒಂದು ಭಾಗ. ಅವ್ರೇನ್ ಮಾಡ್ತಿರ್ತಾರೆ, ಹೊರಗಡೆ ಅವ್ರ ಕಾಂಟ್ಯಾಕ್ಟ್ಸ್ ಅಲ್ಲಿ ಮತ್ತೆ ಲೈನ್ ಡಿಪಾರ್ಟ್ಮೆಂಟ್ಸ್ ಏನಿದೆ ಆ ಲಿಂಕ್ ಇಟ್ಕೊಂಡು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಹಾಗೂ FPO ಸೆಲ್ ಅಂತ ಏನಿದೆ ಇವರ ಒಂದು ನೆಟ್ವರ್ಕ್ ಅಲ್ಲಿ ಇಟ್ಕೊಂಡು ಎಲ್ಲಿ ನಮಗೆ ಖರೀದಿದಾರರು ಸಿಗ್ತಾರೆ, ಬಯರ್ ಸಿಗ್ತಾರೆ, ಅವ್ರನ್ನ ಹೇಗೆ ನಮ್ಮ ರೈತರಿಗೆ ಅನುಕೂಲ ಆಗೋದಕ್ಕೆ ನಾವು ಲಿಂಕ್ ಮಾಡಬಹುದು. ಈ ಬಿಸ್ನೆಸ್ ಡೆವಲಪ್ಮೆಂಟ್ ಚಟುವಟಿಕೆಗಳು ಏನಿದೆಯಲ್ಲ ಇದನ್ನ ಸೇಲ್ಸ್ ಕಮಿಟಿಯವರು, ಬಿಸ್ನೆಸ್ ಡೆವಲಪ್ಮೆಂಟ್ ಕಮಿಟಿಯವರು ಮಾಡ್ತಾ ಹೋಗ್ತಾರೆ. ಇದರ ಜೊತೆಗೆ ಇನ್ನೊಂದು ಕಮಿಟಿ ಇದೆ, ಅವ್ರು ಯಾರು ಅಂದ್ರೆ ತಾಂತ್ರಿಕ ಸಲಹೆ ಕೊಡ್ತಕ್ಕಂಥವ್ರು. ಅಂದ್ರೆ ಇದನ್ನ ನಾವು ಲೋಕಲ್ ರಿಸೋರ್ಸ್ ಪರ್ಸನ್ಸ್ ಅಂತ ಕೂಡ ಕರಿಬಹುದು. ಗ್ರಾಮ ಮಟ್ಟದಲ್ಲಿ ಆಸಕ್ತಿ ಇರತಕ್ಕಂಥ ಯುವಕರು ಏನಿದ್ದಾರೆ ಅವರ ಒಂದು ತಂಡನ ಮಾಡೋದು ತುಂಬಾ ಒಳ್ಳೇದು. ಯಾಕೆ ಅಂತಂದ್ರೆ ಅವರು ಹಳ್ಳಿಗಳಲ್ಲಿ ಈ ಸಂಘಗಳಂತ ನಾವು ಮಾಡಿರ್ತೀವಿ, ಫಸ್ಟ್ ಅಲ್ಲೇ ನಾನು ಹೇಳಿದೆ ಸಂಘ ಮಾಡೋದು ತುಂಬಾ ಇಂಪಾರ್ಟೆಂಟ್. ಆಸಕ್ತಿ ಇರ್ತಕ್ಕಂಥ ರೈತರು ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಅವರನ್ನ ಲೋಕಲ್ ರಿಸೋರ್ಸ್ ಪರ್ಸನ್ ಅಥವಾ ಟೆಕ್ನಿಕಲಿ ಪರ್ಸನ್ ಅಂತ ಅವರನ್ನ ಐಡೆಂಟಿಫೈ ಮಾಡ್ತು ಅಂತಂದ್ರೆ, ಗುರುತಿಸಿ ಅವ್ರಿಗೊಂದು ಸ್ಥಾನಮಾನ ಕೊಡ್ತು ಅಂತಂದ್ರೆ ಅವರು ಈ ತಾಂತ್ರಿಕ ಮಾಹಿತಿಗಳನ್ನ ರೈತರಿಗೆ ಸಂಘಗಳಲ್ಲಿ ತಲುಪಿಸ್ತಾ ಹೋಗ್ತಾರೆ. ಹಾಗೂ ರೈತರಿಗೆ ಸಂಘಗಳಲ್ಲಿ ಬೇಕಾಗಿರ್ತಕ್ಕಂಥ ಕೃಷಿ ಉತ್ಪನ್ನಗಳೇನಿದೆ ಅದನ್ನೆಲ್ಲ ಪೂರ್ತಿ ಇಂಡೆಂಟ್ ತರ ಕಲೆಕ್ಟ್ ಮಾಡಿ ಅದನ್ನ ತಗೊಂಡು ಬಂದು ರೈತ ಉತ್ಪಾದಕ ಕಂಪನಿ ಕೊಟ್ಟು ಅಲ್ಲಿಂದ ಅದನ್ನ ಪೂರ್ತಿ ಪರ್ಚೇಸ್ ಮಾಡಿ ಸಂಘಕ್ಕೆ ತಲುಪಿಸುವಂತ ಕೆಲಸ ಅವ್ರದ್ದಾಗಿರುತ್ತೆ. ಈ ಪ್ರಕ್ರಿಯೆಯಲ್ಲಿ ಇಂಡೆಂಟ್ ಕಲೆಕ್ಟ್ ಮಾಡ್ಕೊಂಡು ಬಂದು ಕೊಟ್ಟು ಮತ್ತೆ ಪುನಃ ವಾಪಸ್ಸು ಅವ್ರಿಗೆ ಮೆಟೀರಿಯಲ್ಸ್ ನ ಏನು ಅಗ್ರಿ ಇನ್ಪುಟ್ಸ್ ಏನಿದೆ ತಗೊಂಡೋಗಿ ತಲುಪಿಸುವಂತ ಕೆಲಸ ಅವ್ರು ಮಾಡ್ತಾ ಇರೋದ್ರಿಂದ
ಆ ಒಂದು ಲೋಕಲ್ ರಿಸೋರ್ಸ್ ಪರ್ಸನ್ಗೆ ಏನಾನ ಇನ್ಸೆಂಟಿವ್ ಕೊಡಬೇಕಾಗತ್ತೆ, ಏನಾನ ಪ್ರೋತ್ಸಾಹಕ್ಕಾಗಿ ಪ್ರೋತ್ಸಾಹಧನವಾಗಿ ಏನಾನ ಒಂದಿಷ್ಟು ಕೊಡಬೇಕಾಗತ್ತೆ. ಅದನ್ನ ರೈತ ಉತ್ಪಾದಕ ಕಂಪನಿ ಹಾಗೂ ನಿರ್ದೇಶಕ ಮಂಡಳಿ, ಸಿಇಒ ಇವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಬಹುದು. ಕೊಡ್ತು ಅಂತಂದ್ರೆ ಏನಾಗುತ್ತೆ, ಅವ್ರಿಗೆ ಇನ್ನೂ ಉತ್ಸಾಹ ಜಾಸ್ತಿ ಆಗುತ್ತೆ, ಇನ್ನೂ ಹೆಚ್ಚಿನ ಇಂಡೆಂಟ್ಗಳು ತಗೊಂಡು ಬರ್ತಾರೆ, ಇನ್ನೂ ಹೆಚ್ಚಿನ ಬಿಸ್ನೆಸ್ ಕೂಡ ಕಂಪನಿ ಒಳಗಡೆ ಬರುತ್ತೆ, ಕಂಪನಿ ಚೆನ್ನಾಗಿ ಬೆಳೆಯುತ್ತೆ. ಸೊ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಕಮಿಟಿ. ಇದ್ರ ಜೊತೆಗೆ ಸಲಹಾ ಸಮಿತಿ ಅಂತ ಒಂದು ಕಮಿಟಿನ ಮಾಡ್ಕೊಳ್ಳೋದು ಒಳ್ಳೇದು. ಯಾಕೆ ಸಲಹಾ ಸಮಿತಿ ಬೇಕು? ಆಲ್ರೆಡಿ ಆ ಕಮಿಟಿಗಳೆಲ್ಲ ಇದೆಯಲ್ಲ. ಸೊ ನೋಡಿ, ಮೊದಲೇ ಹೇಳ್ದಂಗೆ ಗ್ರಾಮ ಮಟ್ಟದ ಸಂಘಗಳೇನಿರ್ತಾವಲ್ಲ, ಆ ಸಂಘಗಳಿಗೆ ಪ್ರತಿಯೊಬ್ಬ ರೈತರಿಗೂ ರೈತ ಉತ್ಪಾದಕ ಕಂಪನಿಯಲ್ಲಿ ಏನ್ ಕೆಲಸ ಆಗ್ತಿದೆ, ಹಣಕಾಸಿನ ವ್ಯವಸ್ಥೆ ಹೆಂಗಿದೆ, ಏನ್ ಚಟುವಟಿಕೆಗಳು ನಡೀತಾ ಇದೆ ಅನ್ನೋದು ಕಾಲಕಾಲಕ್ಕೆ ಮಾಹಿತಿ ತಲುಪಿಸುವಂತ ಕೆಲಸನ ಮಾಡಬೇಕಾಗುತ್ತೆ. ಹಂಗಂತ ಪ್ರತಿ ತಿಂಗಳು ನಾವು 1000 ಜನ ಕರೆಸಿ ಮೀಟಿಂಗ್ ಮಾಡಕ್ ಆಗೋದಿಲ್ಲ. ಅದಕ್ಕೋಸ್ಕರ ಸಲಹಾ ಸಮಿತಿ ಅಂತ ಅಂದ್ಬಿಟ್ಟು ಪ್ರತಿ ಸಂಘದಲ್ಲೂ ಇಬ್ಬರನ್ನ ರೈತರನ್ನ ಆಯ್ಕೆ ಮಾಡಿ ಅವ್ರಿಗೆ ಪ್ರತಿ 3 ತಿಂಗಳಿಗೊಮ್ಮೆ ನೀವೊಂದ್ಸತಿ ಬಂದು ಮೀಟಿಂಗು. ಸೊ ನಮ್ಮ ಹತ್ರ 50 ಹಳ್ಳಿಗಳಿದೆ ಅಂತಂದ್ರೆ, 50 ಸಂಘಗಳಿದೆ ಅಂದ್ರೆ ಪ್ರತಿ ಸಂಘದಿಂದ ಇಬ್ಬರಿಬ್ಬರು ಬಂತು ಅಂತಂದ್ರು 100 ಜನ ಆಗ್ತಾರೆ. 100 ಜನನ ಒಂದೇ ಕಡೆ ಕರೆಯೋದಕ್ಕಿಂತನೂ 3 ಭಾಗಗಳಲ್ಲೋ 2 ಭಾಗಗಳಲ್ಲೂ ಮೀಟಿಂಗ್ಗಳು ಮಾಡಿ ಪ್ರತಿ 3 ತಿಂಗಳಿಗೊಮ್ಮೆ ಏನು ಆಗಿದೆ, ಚಟುವಟಿಕೆಗಳು ನಡೆದಿದೆ, ಕಳೆದ 3 ತಿಂಗಳಿಂದ ಯಾವ ದಾರಿಯಲ್ಲಿ ರೈತ ಉತ್ಪಾದಕ ಕಂಪನಿ ನಡೀತಾ ಇದೆ, ಹಣಕಾಸಿನ ವ್ಯವಸ್ಥೆ ಹೇಗಿದೆ, ಆದಾಯ ಹೇಗಿದೆ, ಪ್ರತಿಯೊಂದು ಇನ್ಫಾರ್ಮೇಶನ್ ಅಪ್ಡೇಟ್ಸ್ ಏನಿದೆ ಅದನ್ನ ಈ ಸಲಹಾ ಸಮಿತಿ ಸದಸ್ಯರಿಗೆ ತಲುಪಿಸಿದ ನಂತರ ಆ ಮಾಹಿತಿನ ಅವರು ಮತ್ತೆ ಹಳ್ಳಿಗೆ ಹೋಗಿ ಸಂಘಗಳಲ್ಲಿ ಪ್ರತಿಯೊಬ್ಬ ರೈತರಿಗೂ ತಲುಪಿಸಿದಾರಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕು. ಈ ಕನ್ಫರ್ಮ್ ಮಾಡ್ಕೊಳ್ಳೋ ಪ್ರಕ್ರಿಯೆ ಏನಿದೆ, ನಮ್ಮ ಷೇರುದಾರರು ಏನಿದ್ದಾರೆ, ಪ್ರತಿಯೊಬ್ಬ ಷೇರುದಾರರಿಗೂ 3 ತಿಂಗಳಿನ ಪೂರ್ತಿ ಅಪ್ಡೇಟ್ಸ್ ಮಾಹಿತಿನ ತಲುಪಿಸಿದೀವಿ ಅಂತ ರೈತ ಉತ್ಪಾದಕ ಕಂಪನಿ ಕನ್ಫರ್ಮ್ ಆಗುತ್ತೆ. ಇದು ಪ್ರತಿಯೊಬ್ಬ ರೈತನನ್ನು ವಿಶ್ವಾಸಕ್ಕೆ ತಗೊಳ್ಳುವಂತ ಪ್ರಕ್ರಿಯೆ ಕೂಡ ಹೌದು. ಯಾಕಂದ್ರೆ ಷೇರುದಾರ ₹1000 ಹಣ ಕೊಟ್ಟಿದ್ದಾರೆ ಅಂತ ತಕ್ಷಣ ಆ ಹಣ ಏನಾಗ್ತಿದೆ ಅನ್ನೋದು ಅವ್ರಿಗೆ ತಿಳ್ಕೊಳ್ಳುವಂತ ಕುತೂಹಲನೂ ಇರುತ್ತೆ, ರೈತ ಉತ್ಪಾದಕ ಕಂಪನಿಗೆ ತಿಳಿಸಬೇಕಾಗಿರೋ ಜವಾಬ್ದಾರಿನೂ ಇರುತ್ತೆ. ಸೊ ಅದರಿಂದ ಸಲಹಾ ಸಮಿತಿ ಏನಿದೆ ತುಂಬಾ ಇಂಪಾರ್ಟೆಂಟ್ ಕಮಿಟಿ ಅದು. ಸೊ ಈ ತರ ಸಬ್ ಕಮಿಟೀಸ್ ಮಾಡ್ಕೋಬೇಕಾಗತ್ತೆ. ಇದರ ಜೊತೆಗೆ ನಿರ್ದೇಶಕ ಮಂಡಳಿ ಹಾಗೂ ಸಿಇಒ ಇಬ್ರು ಕುತ್ಕೊಂಡು ಏನ್ ಮಾಡ್ಕೋಬೇಕಂದ್ರೆ ವಾರ್ಷಿಕವಾಗಿ ಒಂದು ಕ್ಯಾಲೆಂಡರ್ನ ಮಾಡ್ಕೋಬೇಕಾಗತ್ತೆ. ಆ ಕ್ಯಾಲೆಂಡರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಏನು ಚೌಕಟ್ಟು ಏನಿದೆ, ಕೇಂದ್ರ ಸರ್ಕಾರದಿಂದ ಮಾಡಿರ್ತಕ್ಕಂಥ ಚೌಕಟ್ಟು ಏನಿದೆ, ಕಂಪನಿ ಕಾಯ್ದೆ ಅಡಿಯಲ್ಲಿ ಪ್ರತಿಯೊಂದು ಮೀಟಿಂಗ್ಗಳು ಇಷ್ಟಿಷ್ಟೇ ಆಗಬೇಕು, ಇಂತಿಂತ ಟೈಮಿಗೆ GST ಫೈಲಿಂಗ್ ಆಗಬೇಕು, ಇಂಥ ಟೈಮಿಗೆ AGM ಆಗಬೇಕು. ಸೊ ಪ್ರತಿಯೊಂದು ಅದರದೇ ಆದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದನ್ನ ಏಪ್ರಿಲ್ ಇಂದ ಹಿಡಿದು ನೆಕ್ಸ್ಟ್ ಮುಂದಿನ ಮಾರ್ಚ್ ವರೆಗೂ ಡೇಟ್ ವೈಸ್ ಹಾಕೊಂಡ್ಬಿಡ್ಬೇಕು. ಅದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದಿರಾ ಆ ಒಂದು ಕ್ಯಾಲೆಂಡರ್ನ ನೋಡಿ 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 ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಒಂದು ಆಕ್ಟಿವಿಟಿ ಮಿಸ್ ಆದ್ರೂ, ಒಂದು GST ಫೈಲಿಂಗು ಡೇಟ್ 20ನೇ ತಾರೀಕು ಏನಿದೆ, GST ನೆಕ್ಸ್ಟ್ ಮಂತ್ 20ಗೆ GST ಫೈಲಿಂಗ್ ಆಗಬೇಕಾದ್ರೆ ಒಂದ್ ದಿನ ಲೇಟ್ ಆದ್ರೆ ₹50 ಫೈನ್ ಬರುತ್ತೆ. AGM ಸೆಪ್ಟೆಂಬರ್ 30ಗೆ ಒಳಗಡೆ ಜನರಲ್ ಬಾಡಿ ಮೀಟಿಂಗ್ ಆಗಬೇಕಾಗಿರುತ್ತೆ. ಅದು ದಾಟದು ಅಂದ್ರೆ ಫೈನ್ ಬರುತ್ತೆ. ಸೊ ಪ್ರತಿಯೊಂದು ಈ ರೈತ ಉತ್ಪಾದಕ ಕಂಪನಿಗೆ ಸಾಕಷ್ಟು ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ. ಹಾಗೂ ಇದನ್ನ ಒಂದು ಪ್ರೈವೇಟ್ ಲಿಮಿಟೆಡ್ ತರಾನೇ ಪರಿಗಣಿಸಿರೋದ್ರಿಂದ ಏನೇನು ಫೈನ್ಗಳು ಅದೆಲ್ಲ ಏನ್ ಬರುತ್ತೆ ಇದಕ್ಕೂ ರೈತ ಉತ್ಪಾದಕ ಕಂಪನಿ ಕೂಡ ಅನ್ವಯಿಸುತ್ತೆ. ಅದರಿಂದ ಈ ಒಂದು ಕ್ಯಾಲೆಂಡರ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾವುದೇ ಒಂದು ಸಂಸ್ಥೆ ಅಂತ ಅಂದಾಗ ಆಂತರಿಕವಾಗಿ ಮತ್ತೆ ಬಾಹ್ಯವಾಗಿ 2 ತರದಲ್ಲೂ ಕೂಡ ನಮಗೆ ಸಾಕಷ್ಟು ಸವಾಲುಗಳು ಬರ್ತಾ ಇರುತ್ತೆ. ಇಂತಹ ಸವಾಲುಗಳನ್ನ ಹೇಗೆ ಸ್ವೀಕರಿಸಬೇಕು, ಹೇಗೆ ಅದನ್ನ ಎದುರಿಸಬೇಕು? ರೈತ ಉತ್ಪಾದಕ ಕಂಪನಿ ಪೂರ್ತಿ ನಡೆಸುವಂತ ಪ್ರಕ್ರಿಯೆಯಲ್ಲಿ ಸವಾಲುಗಳು ಬಂದೇ ಬರುತ್ತೆ. ಯಾಕಂದ್ರೆ ಇಲ್ಲಿ 1000 ಜನ ಸೇರಿರೋದ್ರಿಂದ ಉದ್ದೇಶಗಳನ್ನ ನಾವು ಪ್ರತಿಯೊಬ್ಬರದೂ ಚೆಕ್ ಮಾಡ್ಲಿಕ್ಕೆ ಆಗಿರೋದಿಲ್ಲ. ಈಗ ನಮ್ಗೇನು ಸಪೋರ್ಟ್ ಸಿಗತ್ತೆ, ರೈತರು ಗ್ರಾಮ ಮಟ್ಟದಲ್ಲಿ ಸಿಗ್ತಕ್ಕಂಥ ಸಪೋರ್ಟಿನ ಆಧಾರದ ಮೇಲೆ ರೈತ ಉತ್ಪಾದಕ ಕಂಪನಿಯನ್ನು ರಚನೆ ಮಾಡಿದ್ದಾರೆ. ಈ ದಿಕ್ಕಲ್ಲಿ ನೋಡೋದಾಯ್ತು ಅಂತಂದ್ರೆ ತುಂಬಾ ಮುಖ್ಯವಾಗಿ ಹಣಕಾಸಿನ ಸವಾಲೊಂದು ಬರುತ್ತೆ. ಸೊ ಫಂಡ್ಸ್ ತುಂಬಾ ಶಾರ್ಟೇಜ್ ಆಗುತ್ತೆ. ಯಾಕಂದ್ರೆ ₹1000 1000 ಜನ ಹಾಕಿದ್ರೆ 10 ಲಕ್ಷ ಆಗತ್ತೆ. 10 ಲಕ್ಷದಲ್ಲಿ ಈಗ ಒಂದು ಗೊಬ್ಬರದ ಅಂಗಡಿನ ವರ್ಷ ಪೂರ್ತಿ ನಡ್ಸಕ್ ಆಗೋದಿಲ್ಲ. ಸಿಇಒಗಳ ಸ್ಯಾಲರಿನ ಕೊಡಕ್ಕಾಗೋದಿಲ್ಲ. ಸಿಇಒ ಸ್ಯಾಲರಿನ ಕೊಟ್ಟು ಜೊತೆಗೆ ಒಂದು ಅಕೌಂಟ್ಸ್ ಪರ್ಸನ್ ತಗೋಬೇಕಾಗತ್ತೆ, ಜೊತೆಗೆ ಅಂಗಡಿನ ನೋಡ್ಕೊಳ್ಳೋದಕ್ಕೆ ಒಬ್ಬ ಹುಡುಗ ಬೇಕಾಗತ್ತೆ. ಎಲ್ಲಾ ಖರ್ಚು ಹೆಂಗೆ ಅಂತಂದ್ರು 45,000 - 50,000 ಖರ್ಚು ಬಂದೇ ಬರುತ್ತೆ. ಸೊ ಇದು ತುಂಬಾ ಕಷ್ಟ ಆಗ್ಬಿಡತ್ತೆ ರೈತ ಉತ್ಪಾದಕ ಕಂಪನಿಗೆ. ಫಸ್ಟ್ ಬಿಸ್ನೆಸ್ ಇಲ್ಲ ಅಂತಂದ್ರೆ ಅದಕ್ಕೋಸ್ಕರ ಫಸ್ಟ್ ಬಿಸ್ನೆಸ್ ನ ಸೆಟ್ ಮಾಡ್ಕೋಬೇಕಾಗತ್ತೆ. ಆಮೇಲಿಂದ ಹಣಕಾಸಿನ ವ್ಯವಸ್ಥೆಯನ್ನ ಮಾಡ್ಕೊಂಡು ಬ್ಯಾಂಕ್ಗಳ ಮುಖಾಂತರ ಲೋನ್ ಏನನ್ನ ತಗೊಂಡು ನಂತರದಲ್ಲಿ ಈ ಒಂದು ಸವಾಲನ್ನ ಕ್ಲಿಯರ್ ಮಾಡ್ಕೊಂಡು ಮುಂದಕ್ಕೆ ತಗೊಂಡು ಹೋಗ್ಬೇಕಾಗತ್ತೆ. ಇನ್ನ ಒಳಗಡೆ ಏನಾಗತ್ತೆ,
ರೈತ ಉತ್ಪಾದಕ ಕಂಪನಿ ಒಳಗಡೆನೆ ಸ್ವಲ್ಪ ಕೆಲವೊಂದು ಪ್ರಾಬ್ಲಮ್ಸ್ ಬರುತ್ತೆ. ಈಗ ನಿರ್ದೇಶಕರು ನಿರ್ದೇಶಕ ಮಂಡಳಿ ಏನಿದೆ, ಸಿಇಒ ಇದ್ದಾರೆ, ಇವರಿಬ್ರು ತುಂಬಾ ಪರಸ್ಪರವಾಗಿ ಒಬ್ರನ್ನೊಬ್ರು ನಂಬಿ ಮುಂದೆ ತಗೊಂಡು ಹೋಗ್ಬೇಕಾಗಿರುವಂತದ್ದು. ಇವರಿಬ್ಬರ ಮಧ್ಯದಲ್ಲೇ ಭಿನ್ನಾಭಿಪ್ರಾಯ ಬಂತು ಅಂದ್ರೆ ರೈತ ಉತ್ಪಾದಕ ಕಂಪನಿ ನಡೆಯೋದು ತುಂಬಾ ಕಷ್ಟ. ಅವಾಗ ಏನಾಗುತ್ತೆ, ಸೊ ಸಿಇಒನಾದ್ರೂ ಬದಲಾವಣೆ ಮಾಡಲೇಬೇಕಾಗತ್ತೆ, ಇಲ್ಲ ಸಿಇಒನ ಮನವೊಲಿಸಿ ಅವರಿಬ್ರು ಜೊತೆಗೆ ನಡೆಯುವಂತ ಕೆಲಸ ಆದ್ರೂ ಮಾಡಬಹುದು. ಇನ್ನೂ ಒಂದು ಹಂತದಲ್ಲಿ ಏನಾಗುತ್ತೆ, ರೈತ ಉತ್ಪಾದಕ ಕಂಪನಿ ನಿರ್ದೇಶಕ ಮಂಡಳಿನಲ್ಲೇ ಕೆಲವರು ಏನಾಗುತ್ತೆ, ಹಿಡನ್ ಅಜೆಂಡಾಗಳು, ಬೇರೆ ಬೇರೆ ಅಜೆಂಡಾಗಳು ಚೇಂಜ್ ಆಗ್ಬಿಡ್ಬೋದು. ಅವರು ನಿರ್ದೇಶಕರಾಗಿ ಬಂದಿರ್ತಾರೆ, ಆಮೇಲಿಂದ ಅವ್ರಿಗೆ ಬೇಕಾಗಿರೋರ್ನ ಕರ್ಕೊಂಡ್ಬಂದು ಸೇರಿಸ್ಕೊಳ್ಳೋದು, ಅವ್ರಿಗೆ ಗೊತ್ತಿರೋಂತ ಅವ್ರಿಗೆ ಸಾಲಗಳು ಕೊಡೋದು, ಈ ತರ ಸುಮಾರಷ್ಟು ಸಮಸ್ಯೆಗಳು ಬರುತ್ತೆ. ಸೊ ಇದಕ್ಕೆಲ್ಲನೂ ತುಂಬಾ ಇಂಪಾರ್ಟೆಂಟ್ ಆಗಿ ಅವಾಗ ಹೇಳದಂಗೆ ಬೇರೆ ಬೇರೆ ಮಂಡಳಿಗಳು, ಸಬ್ ಕಮಿಟಿಗಳು ಅಂತ ಏನ್ ಮಾಡಿದೀವಲ್ಲ, ಮೇಲ್ವಿಚಾರಣೆ ಮಾಡ್ತಕ್ಕಂಥ ಕಮಿಟಿಗಳು, ಸೊ ಈ ಕಮಿಟಿಗಳನ್ನ ಇನ್ವಾಲ್ವ್ ಮಾಡ್ಕೋಬೇಕು. ಸೊ ಅವಾಗ ಏನಾಗುತ್ತೆ, ಎಲ್ಲೇ ಒಂದು ತಪ್ಪು ನಡೆದಿದೆ ಅಂತಂದ್ರೆ ಅದರ ಎಫೆಕ್ಟ್ ಬರೋದಕ್ಕಿಂತ ಮುಂಚೆ ಆ ಮಾಹಿತಿ ಸಲಹಾ ಸಮಿತಿಗಾದ್ರೂ ಹೋಗಿರಬೇಕು. ಸಲಹಾ ಸಮಿತಿ ಸದಸ್ಯರು ಏನ್ ಮಾಡ್ತಾರೆ, ಹೌದು ಇಲ್ಲೊಂದು ಮಿಸ್ಟೇಕ್ ನಡೀತಾ ಇದೆ, ಇದನ್ನ ಸರಿ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರು ಮುಂದೆ ಬರ್ತಾರೆ. ಇಲ್ಲ ನಮ್ಮ ಲೋಕಲ್ ರಿಸೋರ್ಸ್ ಪರ್ಸನ್, ತಾಂತ್ರಿಕ ಸಲಹೆಗಾರರು ಏನಿರ್ತಾರೆ, ಅವ್ರನ್ನಾದ್ರೂ ವಿಶ್ವಾಸಕ್ಕೆ ತಗೊಂಡು ಅವ್ರನ್ನಾದ್ರೂ ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ಈ ಒಂದು ಸಮಸ್ಯೆನ ಬಗೆಹರಿಸುವಂತ ಕೆಲಸನ ಮಾಡಬೇಕಾಗುತ್ತೆ. ಸಬ್ ಕಮಿಟೀಸ್ ಅಂತ ಏನಿದೆ ತುಂಬಾ ಇಂಪಾರ್ಟೆಂಟ್ ಪಾತ್ರನ ವಹಿಸುತ್ತೆ ಈ ಒಂದು ಸಮಸ್ಯೆಗಳು ಏನ್ ಬರುತ್ತೆ, ಸಮಸ್ಯೆಗಳನ್ನ ಎದುರಿಸುವಂತದ್ದು. ಯಾಕಂದ್ರೆ ಬರೀ ಅವರು ನಿರ್ದೇಶಕ ಮಂಡಳಿ ಹಾಗೂ ಸಿಇಒ ಮಾತ್ರ ಆಗ್ಬಿಡ್ತು ಅಂತಂದ್ರೆ ಅಲ್ಲೇನಾಗುತ್ತೆ, ಅವ್ರು ತಗೊಳ್ತಕ್ಕಂಥ ಡಿಸಿಷನ್ಸ್ ಏನ್ ತಗೊಂಡಿದ್ದಾರೆ ಅನ್ನೋದು ರೈತರು ಷೇರುದಾರವರೆಗೂ ಬರೋದೇ ಇಲ್ಲ. ಅದು ಪ್ರತಿಯೊಂದು ಡಿಸಿಷನ್ ರೈತರು, ಷೇರುದಾರರು, ಸಬ್ ಕಮಿಟೀಸು, ಸಲಹಾ ಸಮಿತಿ, ಈ ಪ್ರತಿಯೊಂದು ಕಮಿಟಿಗೂ ತಲುಪಬೇಕು. ಅವಾಗ ಮಾತ್ರ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಅಂತ ಕರಿತೀವಿ ನಾವು. ಕರೆಕ್ಟ್ ಆಗಿ ನಡೀತಿದ್ಯಾ ನಡೀತಿಲ್ವಾ ಅಂತ ನೋಡೋದಕ್ಕೆ ಒಬ್ರು ಇದ್ದಾರೆ ಅಂತಂದ್ರೆ ಕರೆಕ್ಟ್ ಆಗಿ ನಡೆಸ್ಕೊಂಡು ಹೋಗ್ತಾರೆ. ಆ ಕೆಲಸನ ಮಾಡಬೇಕು. ಹಾಗೂ 2 ವರ್ಷಗಳು 3 ವರ್ಷಗಳಿಗೆ ಈ ಕಾಯ್ದೆ ಅಡಿಯಲ್ಲಿ ಇದೆ, ರೈತ ಉತ್ಪಾದಕ ಕಂಪನಿ ರಚನೆ ಆದ 90 ದಿನದ ಒಳಗೆ ಎಜಿಎಂ ಆಗಬೇಕು. ಅಲ್ಲಿ ನಿರ್ದೇಶಕರು ಏನ್ ಆಯ್ಕೆ ಆಗ್ತಾರೆ 5 ವರ್ಷದ ತನಕ ಇರಬಹುದು ಅಂತ. 5 ವರ್ಷದ ತನಕ ಇರಬಹುದು ಅಂತ ಕಂಪನಿ ರೂಲ್ ಅಲ್ಲಿ ಹೇಳಿದ್ದಾರೆ. ಆದ್ರೆ ಬದಲಾವಣೆ ಮಾಡಬಾರದು ಅಂತ ಎಲ್ಲೂ ಹೇಳಿಲ್ಲ. ಬದಲಾವಣೆ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಅಲ್ಲೇನ ಬದಲಾವಣೆ ಮಾಡ್ಕೋಬೇಕು ಅಂತಂದ್ರೆ, ಸೊ ನಿರ್ದೇಶಕ ಮಂಡಳಿನ ಬದಲಾವಣೆ ಮಾಡಿಕೊಂಡು ಆಸಕ್ತಿ ಇರುವಂತವ್ರನ್ನ ತಗೊಂಡು ಎಲ್ಲಿ ಸಮಸ್ಯೆ ಆಗತ್ತೋ ಅಲ್ಲಿ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳನ್ನ ಕಂಪನಿ ಕಾಯ್ದೆ ಕೊಟ್ಟಿದೆ. ಸೊ ಅದನ್ನ ಅವರು ಕರೆಕ್ಟ್ ಆಗಿ ಓದಿ ಅದನ್ನ ಕರೆಕ್ಟ್ ಆಗಿ ಅಳವಡಿಸ್ಕೋಬೇಕಾಗತ್ತೆ. ಈ ರೈತೋತ್ಪಾದಕ ಸಂಸ್ಥೆಗಳ ಯಶಸ್ಸಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ಸೊ ರೈತ ಉತ್ಪಾದಕ ಕಂಪನಿ ಒಂದು ವರದಾನನೇ ರೈತರಿಗೆ. ಯಾಕೆಂತಂದ್ರೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಈಗ ಮಾರ್ಕೆಟಿಗೆ ತಗೊಂಡು ಹೋಗೋದು ಏನಿದೆ, ಅಲ್ಲಿ ನಮಗೆ ಸಾಕಷ್ಟು ಸಮಸ್ಯೆಗಳು ರೈತರು ನೋಡ್ತಾ ಇದ್ದಾರೆ, ಅದನ್ನ ಫೇಸ್ ಮಾಡ್ತಾ ಇದ್ದಾರೆ. ಈ ರೈತರು ಒಟ್ಟಿಗೆ ಸೇರ್ಕೊಂಡು ಒಂದು ರೈತ ಉತ್ಪಾದಕ ಕಂಪನಿನ ಕಟ್ಕೊಂಡು ಅವ್ರಿಗೆ ಬೇಕಾಗಿರುವಂತ ಸೌಲಭ್ಯಗಳನ್ನ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇಂದ ಆಗಿರ್ಬೋದು, ಇಲ್ಲ ಬೇರೆ ಗೊಬ್ಬರದ ವಸ್ತುಗಳ ಸೇವೆಗಳಾಗಿರ್ಬೋದು, ಹಾಗೂ ಬೆಳೆದಿರ್ತಕ್ಕಂಥ ಪದಾರ್ಥಗಳನ್ನ ಎಲ್ಲಾ ರೈತರು ಸೇರಿಸಿ ಒಟ್ಟಿಗೆ ಅದನ್ನ ಕಲೆಕ್ಟ್ ಮಾಡಿ ಬಯರಿಗೆ ಕೊಡುವಂತ ಪ್ರೀಮಿಯಂ ಪ್ರೈಸ್ಗೆ ಮಾರಾಟ ಮಾಡುವಂತದ್ದಾಗಿರ್ಬೋದು, ಇದು ಎಲ್ಲದಕ್ಕೂ ಇರುವಂತ ಒಂದು ಪ್ಲಾಟ್ಫಾರ್ಮ್ ಏನು ಅಂತಂದ್ರೆ ರೈತ ಉತ್ಪಾದಕ ಕಂಪನಿ. ಇದನ್ನ ಸುಸ್ಥಿರವಾಗಿ ನಡೆಸ್ಕೊಂಡು ಹೋಗೋದು ತುಂಬಾ ಮುಖ್ಯ. ಇದರಲ್ಲಿ ಆಲ್ರೆಡಿ ನಾನು ಒತ್ತಿ ಹೇಳ್ತಾ ಇದ್ದೀನಿ, ಇದರಲ್ಲಿ ನಿರ್ದೇಶಕ ಮಂಡಳಿ ಹಾಗೂ ಸಿಇಒ ಹಾಗೂ ಇತರೆ ಸಬ್ ಕಮಿಟೀಸ್ ಮಂಡಳಿಗಳೇನಿದೆ ಅವರ ಜವಾಬ್ದಾರಿ ತುಂಬಾ ಮುಖ್ಯ. ಆಮೇಲೆ ರೈತರಿಗೆ ಈ ಷೇರು ನಾನು ಏನ್ ಕಟ್ಟಿದ್ದೀನಿ, ನಂದು ಬರೀ ₹1,000 ಅಲ್ಲ, ನಂದೊಂದು ಓಟ್ ಇದೆ, ನಾನು ಒಂದು ಭಾಗ ರೈತ ಉತ್ಪಾದಕ ಕಂಪನಿದು. ಆ ರೈತನಿಗೆ ಅನ್ನಿಸ್ಬೇಕು, ಪ್ರತಿಯೊಂದು ಮೀಟಿಂಗ್ಗೂ ತಪ್ಪದೇನೆ ಹಾಜರಾಗಬೇಕು, ಮಾಹಿತಿ ತಿಳ್ಕೋಬೇಕು, ಹೆಚ್ಚಿನ ರೈತರಿಗೆ ತಿಳಿಸಬೇಕು, ಹೆಚ್ಚಿನ ಬಿಸ್ನೆಸ್ ನ ಆ ರೈತ ಉತ್ಪಾದಕ ಕಂಪನಿಯಲ್ಲೇ ಮಾಡಬೇಕು. ಅದರಿಂದ ಬರ್ತಕ್ಕಂಥ ಲಾಭಗಳನ್ನ ರೈತನೂ ತಗೊಳ್ಬೇಕು, ಇತರೆ ರೈತರಿಗೂ ಕೊಡುವಂತದ್ದಾಗಬೇಕು. ಹಂಗಿದ್ದಾಗ ಮಾತ್ರ ರೈತ ಸಮುದಾಯ ಬೆಳೀಲಿಕ್ಕೆ ಸಾಧ್ಯ, ಸುಸ್ಥಿರವಾಗಿ ರೈತ ಉತ್ಪಾದಕ ಕಂಪನಿಗಳು ಬೆಳೆದು ನಡೀಲಿಕ್ಕೆ ಸಾಧ್ಯ. ಈ ಒಂದು ರೈತ ಉತ್ಪಾದಕ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆ 9538241688. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9538241688. ಒಳ್ಳೆದು ಸುಹಾಸ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಯಶಸ್ಸಿನ ಸೂತ್ರಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್. ಇದುವರೆಗೆ ರೈತ ಉತ್ಪಾದಕ ಸಂಸ್ಥೆಗಳ ಯಶಸ್ಸಿನ ಸೂತ್ರಗಳು ಈ ಕುರಿತಂತೆ ಹಾಸನದ ಸ್ವಯಂ ಸೇವಾ ಸಂಸ್ಥೆಯ ತಾಂತ್ರಿಕ ಸಲಹೆಗಾರರಾದ ಎಸ್ ಸುಹಾಸ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ
ರೈತ ಉತ್ಪಾದಕ ಕಂಪನಿಗಳ ಕುರಿತಂತಹ ಪ್ರಾಯೋಜಿತ ಸರಣಿ ಸಂಘಟನಾ ಯುಕ್ತಿ ರೈತ ಶಕ್ತಿ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಈ ಕಾರ್ಯಕ್ರಮವನ್ನು ಪ್ರಾಯೋಜನೆ ಮಾಡಿದಂತಹ ಹಾಸನದ ತೋಟಗಾರಿಕಾ ಇಲಾಖೆಗೆ ಧನ್ಯವಾದಗಳು. ಹಾಗೇನೆ ಕಾರ್ಯಕ್ರಮವನ್ನು ಆಲಿಸಿದಂತಹ ತಮಗೆ ಅಭಿನಂದನೆಗಳು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಶೇಷವಾದ ವಿಭಿನ್ನವಾದ ಹೊಸ ಹೊಸ ಕಾರ್ಯಕ್ರಮಗಳೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ಸಂಘಟನಾ ಯುಕ್ತಿ ರೈತ ಶಕ್ತಿ ರೈತ ಉತ್ಪಾದಕ ಕಂಪನಿಗಳ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಹಾಸನ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಇದುವರೆಗೆ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿರಂಗ ಕಿಸಾನ್ ವಾಣಿ ಮೂಡಿಬಂತು.